ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರಿಪೋರ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ರಿಪೋರ್ಟಿಂಗ್ ಮಾಡೋಕ್ಕೆ ಮುಂಚೆ ಏನು ಮಣ್ಣಿತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಣಗಿರೋ ಹೂವು ಮತ್ತು ಎಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಗಿಡನ ಕವರಿಂದ ಸಪ್ರೇಟ್ ಮಾಡಿ ಅದನ್ನು ಹಾಗೇ ಇಡಬೇಕು. ಅದ್ರ ಬೇರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು. ಇಟ್ಬಿಟ್ಟು ಸುತ್ತ ಎಲ್ಲ ಮಣ್ಣು ಹಾಕಿ ಇವಾಗಿಂದ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಕಾಣ್ತಿದೆಯಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಲೆಗಳು ಕೂಡ ಇದೆ. ಸೊ ಇವಾಗ ಇದನ್ನೇನು ಮಾಡೋಣ, ಎಲೆಗಳನ್ನೆಲ್ಲ ತೆಗೆದು ಎಲ್ಲೆಲ್ಲಿ ಕಟ್ ಮಾಡಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿನ ಎಲ್ಲೆಲ್ಲಿ ಕಟ್ ಮಾಡಿದ್ದೀವಿ ಅಲ್ಲೆಲ್ಲ ಒಣಗಬಾರ್ದು ಅಂತ, ಯಾವುದೇ ರೀತಿಯ ಫಂಗಸ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಎಲ್ಲೆಲ್ಲಿ ಕಟ್ ಮಾಡಿದ್ದೀವಿ ಅಲ್ಲೆಲ್ಲ ಅರಿಶಿನ ಪುಡಿ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ಆಫ್ಟರ್ 14 ಡೇಸ್ ಆದಮೇಲೆ ನೋಡಿ ಫ್ರೆಂಡ್ಸ್ ಗಿಡ ಹೆಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.